ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ನಾನು ಕರ್ನಾಟಕ ಸರ್ಕಾರದಿಂದ ಕಾಲ್ ಆಗಿರುವಂಥ ಟಿ ಎಕ್ಸಾಮ್ ಟೀಚರ್ ಎಲಿಜಿಬಲ್ ಟೆಸ್ಟ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 2024 ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸ್ಬೋದು ಅಭ್ಯರ್ಥಿಗಳು. ಆಫ್ಲೈನಲ್ಲಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅರ್ಜಿ ಸಲ್ಲಿಸುವುದಕ್ಕೆ. ಇದನ್ನು ನಾವು 15/4/2024 ಅಂದರೆ ಇದೇ ಏಪ್ರಿಲ್ 15ರಿಂದ ಮುಂದಿನ ತಿಂಗಳು ಮೇ 15/5/2024ವರೆಗೆ ಮಾತ್ರ ಅರ್ಜಿ ಸಲ್ಲಿಸ್ಬೋದು. 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವುದಕ್ಕೆ. ಅದನ್ನು ಆಮೇಲೆ ಇದಕ್ಕೆ ಪೇ ಮಾಡೋದಕ್ಕೆ 16/5/2024 ಒಂದು ದಿನ ಅಂದರೆ ಮೇ 16/5/2024ವರೆಗೆ ಮಾತ್ರ ಪೇಮೆಂಟ್ ಮಾಡುವುದಕ್ಕೆ ಆನ್ಲೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕವನ್ನು ಆನ್ಲೈನಲ್ಲಿ ಮಾತ್ರ ನಾವು ಕಟ್ಟಬೇಕು. ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಅಥವಾ ನೀವು ಬ್ಯಾಂಕ್ ಚಲನಲ್ಲಿ ಮಾತ್ರ ಕಟ್ಟಬೇಕು. ಬ್ಯಾಂಕ್ ಚಲನಲ್ಲಿ ಅರ್ಜಿ ಶುಲ್ಕ ಪಾವತಿಸುವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಬ್ಯಾಂಕಿನಲ್ಲಿ ಅರ್ಜಿ ಶುಲ್ಕ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ನಿಮಗೆ ಆನ್ಲೈನಲ್ಲಿ ಅರ್ಜಿ ಚಲನ್ ನಂಬರು ತಾನೇ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗೋಕ್ಕೆ 24 ಗಂಟೆ ಟೈಮು ತೆಗೆದುಕೊಳ್ಳುತ್ತೆ. ಆಗ ನಂತರವೇ ನೀವು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೋದು. ಅರ್ಜಿ ಶುಲ್ಕ ಆಗಿದ ನಂತರ ನೀವು ಯಾವುದೇ ರೀತಿ ತಿದ್ದುಪಡಿನ ನೀವು ಮಾಡುವುದಕ್ಕೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಆದ್ದರಿಂದ ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ತುಂಬಬೇಕು. ಒಮ್ಮೆ ಪಾವತಿಸಿದ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಗಳಿಗೆ ಹಿಂದಿರುಗಿಸಾಗುವುದಿಲ್ಲ ಅಥವಾ ಹೊಂದಾಣಿಕೆನ ಮಾಡಲಾಗುವುದಿಲ್ಲ. ನೀವು ಅರ್ಜಿ ಸಲ್ಲಿಸಿದ್ದು ಅರ್ಜಿ ಒಂದೇನಾರು ಕಳೆದು ಹೋದಲ್ಲಿ ನಿಮ್ಮದು ವೆಬ್ಸೈಟ್ನಲ್ಲಿ ಯೂಸರ್ ID ಒಂದು ಪಾಸ್ವರ್ಡ್ ಬರುತ್ತೆ. ಅದನ್ನು ನೀವು ಫಿಲಪ್ ಮಾಡಿ ಭರ್ತಿ ಮಾಡಿ ನೀವು ಮತ್ತೆ ಅದನ್ನು ಕಾಪಿನ ನೀವು ಪಡೆದುಕೊಳ್ಬೋದು. ಯಾರ್ಯಾರು ಅರ್ಜಿನ ಸಲ್ಲಿಸ್ಬೋದು ಅಂದರೆ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಅಥವಾ 2 ಇಯರ್ B.Ed ಆಗಿರೋರು, 2 ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್, 2 ಇಯರ್ TCH, 1 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed 1 ಇಯರ್ ಮಾಡಿರೋರು ಅಥವಾ 2 ಇಯರ್ ಬ್ಯಾಚುಲರ್ ಇನ್ ಎಜುಕೇಷನ್ B.Ed 2 ವರ್ಷ B.Ed ಮಾಡಿರೋರು, 1 ಇಯರ್ B.Ed ಸ್ಪೆಷಲ್ ಎಜುಕೇಷನ್ ಅಥವಾ 2 ಇಯರ್ B.Ed ಸ್ಪೆಷಲ್ ಎಜುಕೇಷನ್ ಅವರು, ಅಥವಾ 4 ಇಯರ್ ಇಂಟಿಗ್ರೇಟೆಡ್ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ B.Ed ಅವರು ಸಲ್ಲಿಸ್ಬೋದು. ನೆಕ್ಸ್ಟ್ 4 ಇಯರ್ ಇಂಟಿಗ್ರೇಟೆಡ್ BA BSc ED 4 ಇಯರ್ BA B.Ed BSc B.Ed ಅವರು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇದಕ್ಕೆ ಸ್ನೇಹಿತರೆ, ಮುಂದಿನ ವಿಡಿಯೋಲಿ ನಾನು TT ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನಿಮ್ಮ ಮೊಬೈಲ್ನಲ್ಲೇ ನೀವು ಹಾಕ್ಕೊಳ್ಬೋದು. ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಧನ್ಯವಾದಗಳು.